ವಸುದೇವ ಸುತಂ ಕಂಸಚಾರೋಣಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ನಾವು ಆಹಾರದ ಬಗ್ಗೆ ತಿಳ್ಕೊಂಡಿದ್ದೀವಿ, ಆಹಾರದ ಉತ್ಪತ್ತಿ ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಮತ್ತು ಮುಂದೆ ಮನುಷ್ಯನ ಲಕ್ಷಣಗಳು ಮತ್ತು ಅವುಗಳ ಬಗ್ಗೆ ಮತ್ತಷ್ಟು ತಿಳ್ಕೊತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಕೆಲವೊಂದು ಮತ್ತಷ್ಟು ಶ್ಲೋಕಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕರ್ಮಯೋಗದಲ್ಲಿ 21ನೇ ಶ್ಲೋಕದಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ, ಯದ್ ಯಥಾಚರತಿ ಶ್ರೇಷ್ಠಸ್ತದ ದೇವೇತರೋ ಜನಃ ಸ ಸತ್ಪ್ರಮಾಣಂ ಕುರುತೆ ಲೋಕೌಸ್ತದ ಅನುರ್ವರ್ತತೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಶ್ರೇಷ್ಠ ಮನುಷ್ಯನನ್ನು ಸಮಾಜ ಅನುಕರಣೆ ಮಾಡ್ತಾ ಇರುತ್ತೆ, ಅವ್ರನ್ನ ಆಚರಿಸ್ತಾ ಇರುತ್ತೆ, ಅನುಸರಿಸ್ತಾ ಇರುತ್ತೆ. ಅಂದರೆ ಅವರ ಮಾಡುವ ಕಾರ್ಯಗಳು ಒಂದು ಉತ್ತಮವಾದಂಥ ಕಾರ್ಯಗಳಾಗಿರಬೇಕು. ಆ ಕಾರ್ಯಗಳಲ್ಲಿ ಪ್ರತಿಯೊಂದು ಒಂದು ಉತ್ತಮ ಮಟ್ಟಕ್ಕೆ, ಅಂದರೆ ಆಧ್ಯಾತ್ಮಿಕ ಮಟ್ಟಕ್ಕೆ, ಅಥವಾ ಶ್ರೀಕೃಷ್ಣ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಇಟ್ಟು ಕೆಲಸಗಳು ಮಾಡ್ತಾ ಇರಬೇಕಾಗಿರುತ್ತೆ. ಯಾಕಂದರೆ ಅವರು ಒಂದು ಸಮಾಜದಲ್ಲಿ ಕೆಟ್ಟ ಕೆಲಸವನ್ನು ಮಾಡಿದ್ರೆ ಅವರನ್ನು ಅನುಸರಿಸ್ತಿರುವಂಥ ಜನ ಅದೇ ರೀತಿಯಾಗಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಯಾವುದೇ ಒಂದು ಪ್ರಮಾಣದ ಕೆಲಸವನ್ನು ಮಾಡಲಿ, ಅದನ್ನು ಲೋಕ ಅನುಸರಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ರೀತಿಯಾಗಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ 21ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾರೆ. ಏನಕ್ಕೆ ಅಂತಂದರೆ ಅರ್ಜುನ ಅಲ್ಲಿ ಆ ವ್ಯಕ್ತಿಯಾಗಿರ್ತಾರೆ, ಅಲ್ಲಿ ಅಂದರೆ ಲೋಕದ ಜನ ಅನುಸರಿಸುವಂಥ ಕೆಲಸ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ. ಆ ಯುದ್ಧದಲ್ಲಿ ಅವನು ಹಿಂದಿರುಗಿದ್ರೆ ಆ ರೀತಿಯಾಗಿ ಮತ್ತೆ ಸುಮಾರು ಜನ ಅವ್ರನ್ನ ಅನುಸರಿಸ್ತಾ ಇರ್ತಾರೆ, ಅವರನ್ನೇ ಹಿಂಬಾಲಿಸ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತೊಂದು ಮುಂದುವರೆದ ಶ್ಲೋಕದಲ್ಲಿ 27ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಯಾವುದೇ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ಅಂದರೆ ಆ ಐಹಿಕ ಅಂದರೆ ಹೊರ ಪ್ರಪಂಚಕ್ಕೆ ಅಥವಾ ವಸ್ತುಗಳ ನಡುವೆ ಒಡನಾಟ ಇಲ್ಲದೆ ಪ್ರಕೃತಿಯ ನಡುವೆ ಒಡನಾಟ ಇರುತ್ತೆ. ಪ್ರಕೃತಿಯ 3 ಗುಣಗಳನ್ನು ಅನುಸರಿಸ್ತಾ ಇರ್ತಾನೆ. ಮತ್ತು ಪ್ರಕೃತಿಯನ್ನು ಅನುಸರಿಸ್ತಾ ಇರೋದ್ರಿಂದ ಆ ಪ್ರಕೃತಿಯ ಗುಣಗಳು ಅವನು ತನ್ನಲ್ಲಿ ತಾನು ಅಳವಡಿಸ್ಕೊಂಡಿರ್ತಾನೆ. ಆದರೆ ವಿಮೂಢಾತ್ಮ ಅಂದರೆ ಅಹಂಕಾರಿ, ವಿಮೂಢಾತ್ಮ ಅವನೇನಂತಾನೆ ಅಂದರೆ ಅವನು ತಾನು ಮಾಡೋ ಕೆಲಸ ನನ್ನಿಂದನೇ ಆಗಿದ್ದು ಅಹಂಕಾರವನ್ನು ಹೊಂದಿರ್ತಾನೆ. ನಾನು ಮತ್ತು ನನ್ನದು ಅನ್ನುವ ಒಂದು ಪ್ರಜ್ಞೆಯನ್ನು ಹೊಂದಿರ್ತಾನೆ. ಆದರೆ ಜ್ಞಾನಿ ಆದವನು ಪ್ರಕೃತಿಯ ಜೊತೆಗೆ, ಪ್ರಕೃತಿಯ ಗುಣಗಳ ಜೊತೆಗೆ ಹೋಗ್ತಾ ಇರ್ತಾನೆ. ಅವುಗಳ ಅವುಗಳನ್ನು ತನ್ನಲ್ಲಿ ಅಳವಡಿಸ್ಕೊತಾ ಕೃಷ್ಣ ಪ್ರಜ್ಞೆಯಲ್ಲಿ, ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ, ಅಂದರೆ ಭಗವಂತನಿಗಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಭಗವಂತ ಪ್ರಕೃತಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಪ್ರಕೃತಿಯ ಒಡನಾಟದೊಂದಿಗೆ ಕೆಲಸವನ್ನು, ತನ್ನ ಕರ್ತವ್ಯವನ್ನು ಅಥವಾ ಕರ್ಮವನ್ನು ಮಾಡ್ತಾ ಇರ್ತಾನೆ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆದರೆ ಮುಂದುವರೆದಂಗೆ ಮತ್ತಷ್ಟು ಹೇಳ್ತಾರೆ, ಕಾಮ ಏಷೋ ಕ್ರೋಧೋ ಏಷೋ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾತ್ಮ ವಿದ್ಯೆ ನಮಹಿ ವೈರಿಣಂ ದೇವೋತ್ತಮ ಪರಪುರುಷ ಹೇಳ್ತಾನೆ ಭಗವಾನ್ ವಾಚ. ಅರ್ಜುನ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗಿರುತ್ತದೆ. ಅಂದರೆ ಪ್ರಕೃತಿಯ ಗುಣಗಳಲ್ಲಿ ರಜೋಗುಣ ಏನಿದೆ, ರಜೋಗುಣದಿಂದ ಹುಟ್ಟಿ ಅದರ ಸಂಪರ್ಕದಿಂದ ಹುಟ್ಟಿ ಅನಂತರ ಅದು ಕ್ರೋಧವಾಗುತ್ತೆ. ಅಂದರೆ ನಾವು ಹಿಂದೆ ಶ್ಲೋಕದಲ್ಲಿ ಕೇಳಿದ್ವಿ, ಕಾಮದಿಂದ ಕ್ರೋಧ ಹುಟ್ಟುತ್ತೆ, ಕ್ರೋಧದಿಂದ ಅದು ಕಂಪ್ಲೀಟಾಗಿ ಬುದ್ಧಿನಾಶದ ತನಕ ತಗೊಂಡೋಗುತ್ತೆ. ಆದರೆ ಇಲ್ಲಿ ಅದಕ್ಕೆ ಕಾಮ ಹುಟ್ಟಲಿಕ್ಕೆ ಕಾರಣ ಏನು ಅಂತಂದರೆ ರಜೋಗುಣ ಅಂತ ಹೇಳ್ತಾರೆ. ರಜೋಗುಣದ ಸಂಪರ್ಕದಿಂದ ಹುಟ್ಟಿರುತ್ತೆ. ಮತ್ತು ಅದು ಅನಂತರ ಕ್ರೋಧವಾಗಿ ಮಾಡೋದು ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು ಅಂತ ಹೇಳ್ತಾರೆ. ಅಂದರೆ ನಾನು, ನನ್ನದು, ನನಗೆ ಬೇಕು, ಎಲ್ಲ ನನ್ನದೇ, ನನ್ನಿಂದಲೇ ಆಗ್ತಾ ಇದೆ ಅನ್ನೋಂಥ ಒಂದು ಅಹಂಕಾರ ಏನಿದೆ, ಅಹಂಕಾರ ರಜೋಗುಣದಿಂದ ಹುಟ್ಟಿದ ಒಂದು ಕ್ರೋಧ. ಅಂದರೆ ರಜೋಗುಣದಿಂದ ಹುಟ್ಟಿದ ಕಾಮದಿಂದ ಹುಟ್ಟಿದ ಕ್ರೋಧವಾಗಿ ಮಾರ್ಪಟ್ಟಿರುತ್ತೆ. ಅದರಿಂದ ಅದು ಜಗತ್ತಿನ ನಾಶಕ್ಕೆ ಕಾರಣವಾಗುವಂಥ ಒಂದು
ಗುಣಲಕ್ಷಣಗಳಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರ್ಮಯೋಗದ 37ನೇ ಶ್ಲೋಕದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಅದನ್ನು ಯಾವ ರೀತಿ, ಯಾವ ರಜೋಗುಣದಿಂದ ಹುಟ್ಟಿರುವಂತಹ ಕಾಮವನ್ನು ನಾವು ನಂಬಬಾರ್ದು, ಅದನ್ನು ಯಾವ ರೀತಿ ಅಂತ ಮುಂದುವರಿಸಬೇಕು ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಕ್ಕೆ ಹೇಳಲಿಕ್ಕೆ ಬಯಸ್ತಾ ಇರ್ತಾರೆ. ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ ತತ್ಸತ್.